ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ವಿಲೇಜ್ ಅಕೌಂಟೆಂಟ್ ಆಫೀಸರ್ನ ಒಂದು ಡಿಸ್ಟಿಕ್ ವೈಸ್ ಲೀಸ್ಟ್ಗಳನ್ನ ಬಿಟ್ಟಿದ್ದಾರೆ. ಅಂತಂದರೆ ಯಾರೆಲ್ಲ ಅಪ್ಲೈ ಮಾಡಿದ್ರು ಮತ್ತು ಎಕ್ಸಾಮನ್ನು ಬರೆದ್ರು ಅವರ ಒಂದು ಎಲ್ಲರ ಒಂದು ಮಾರ್ಕ್ಸ್ನ ಒಂದು ಲೀಸ್ಟನ್ನು ಬಿಡುಗಡೆ ಮಾಡ್ತಾರೆ. ಅದರ ಒಂದು ರ್ಯಾಂಕ್ ಲಿಸ್ಟನ್ನು ನಾನು ನಿಮಗೆ ಈಗ ತೋರಿಸ್ತಾ ಹೋಗ್ತೇನೆ. ಅಂದರೆ ಪ್ರತಿಯೊಂದು ಜಿಲ್ಲೆಯ ಬೇರೆ ಬೇರೆ ಒಂದು ರ್ಯಾಂಕ್ ಲಿಸ್ಟ್ ಅಂತಂದರೆ ಯಾರು ಹೈಯೆಸ್ಟನ್ನು ಸ್ಕೋರ್ ತೆಗೆದಿದ್ದಾರೆ ಎಂಬುದನ್ನು ನಾವು ನೋಡ್ತಾ ಹೋಗೋಣ ಫ್ರೆಂಡ್ಸ್. ಅಂದರೆ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಅಥವಾ ಎರಡು ಒಂದು ರ್ಯಾಂಕ್ ಲಿಸ್ಟ್ಗಳನ್ನ ತೋರಿಸ್ತಾ ಹೋಗ್ತೇನೆ. ಇವೆಲ್ಲ ಒಂದು PDF ಬೇಕಪ್ಪ ಅಂತಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಒಂದು ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿ ಹೋಗಿ ಲರ್ನಿಂಗ್ ಅಕಾಡೆಮಿ ಕನ್ನಡ ಒಂದು ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ, ಅಲ್ಲಿ ಹೋಗಿ ಜಾಯ್ನ್ ಆದರೆ ನೀವು ಎಲ್ಲ ರೀತಿಯಾದಂತಹ ಒಂದು ರ್ಯಾಂಕ್ ಲಿಸ್ಟ್ಗಳನ್ನ PDF ರೂಪದಲ್ಲಿ ನೋಡಬಹುದು. ಈ ಒಂದು ರ್ಯಾಂಕ್ ಲಿಸ್ಟ್ಗಳು ಕೇವಲ ನಾನ್ ಅಫಿಷಿಯಲ್ ಅಂತಂದರೆ ಅಫಿಷಿಯಲ್ ಅಲ್ಲ ಅಂತಂದರೂ ಸಹ ಇದೇ ಒಂದು ಮಾದರಿಯಲ್ಲಿ ರ್ಯಾಂಕ್ ಲಿಸ್ಟ್ ಇರುತ್ತೆ. ಯಾಕಂತಂದರೆ ನೀವು ತೆಗೆದುಕೊಂಡಿರುವಂತಹ ಒಂದು ಮಾರ್ಕ್ಸ್ಗಳ ಆಧಾರದ ಮೇಲೆ ತಯಾರಿಸಿದಂತಹ ಒಂದು ರ್ಯಾಂಕ್ ಲಿಸ್ಟ್ ಇದು. ಈ ಒಂದು ರ್ಯಾಂಕ್ ಲಿಸ್ಟ್ ಸ್ವಲ್ಪ ಬದಲಾವಣೆ ಆಗ್ಬೋದು. ಯಾಕಪ್ಪ ಅಂತಂದರೆ ಇದು ತಾತ್ಕಾಲಿಕವಾದಂತಹ ಒಂದು ರ್ಯಾಂಕ್ ಲಿಸ್ಟ್ ಅಂತಂದರೆ ಮಾರ್ಕ್ಸ್ ಲೀಸ್ಟನ್ನು ಬಿಟ್ಟಿದ್ದಾರೆ. ನೀವೇನಾದರೂ ಆಕ್ಷೇಪಣೆ ಇದ್ದರೆ ಸಲ್ಲಿಸ್ಬೋದು. ನನ್ನ ಮಾರ್ಕ್ಸು ಇಷ್ಟು ಯಾಕೆ ಅಂತೇಳಿ ನಿಮ್ಮಲ್ಲಿ ಆಕ್ಷೇಪಣೆ ಇದ್ದರೆ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ನೆಕ್ಸ್ಟು ಈ ಒಂದು ರ್ಯಾಂಕ್ ಲಿಸ್ಟ್ನಲ್ಲಿ ಮೊದಲಾಗಿ ನೀವು ಗಮನಿಸಬೇಕಾದ್ದು ಏನಪ್ಪ ಅಂತಂದರೆ ಒಂದು ಸುಮಾರು ಕಲಬುರಗಿಯನ್ನು ತೊಗೊಂಡಿದ್ದೀನಿ ನಾನು. ಈ ಕಲಬುರಗಿ ಡಿಸ್ಟಿಕಲ್ಲಿ ಟೋಟಲಾಗಿ 66 ಪೋಸ್ಟ್ ಏನಿರುತ್ತೆ. ಈ 66 ಪೋಸ್ಟ್ ಅಂತಂದರೆ ಈಗ 66 ಜನ ಇದ್ದಾರೆ. ಅಲ್ಲಿಗೆ 66 ಜನ, ಇಲ್ಲಿ 120 ಲಾಸ್ಟ್. ಅಂದರೆ 120 ಏನಪ್ಪ ಅಂತಂದರೆ ಇಲ್ಲಿದ್ದವ್ರಿಗೆ ಅಷ್ಟೇ ಸೆಲೆಕ್ಟ್ ಆಗಲ್ಲ 66 ಜನ. ಇಲ್ಲಿದ್ದಂಥ 100, 500 ಅಥವಾ 1000 ಒಂದು ರ್ಯಾಂಕನ್ನು ಪಡೆದವರು ಸಹ ಸೆಲೆಕ್ಟ್ ಆಗ್ಬೋದು. ಯಾಕಪ್ಪ 1000 ರ್ಯಾಂಕ್ ಇದ್ದವರು ಸಹ ಸೆಲೆಕ್ಟ್ ಆಗ್ಬೋದು ಅಂತಂತಂದರೆ ಅವರಲ್ಲಿರುವಂತಹ ಒಂದು ರಿಸರ್ವೇಷನ್ ಕ್ಯಾಟಗರಿ ಫಿಮೇಲ್ ಆಗಿರ್ತಾರೆ, ಅಥವಾ ಅವರ ಒಂದು ರಿಸರ್ವೇಷನ್ SC ST ಆಗಿರ್ಬೋದು, ಮತ್ತು ಅವರು ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ 371 ಕಲಬುರಗಿ ಜಿಲ್ಲೆಯ ಅಪ್ಲೈ ಮಾಡಿದಂಥ ಎಲ್ಲರಿಗೂ ಸಹ ಅಪ್ಲೈ ಆಗುತ್ತೆ. ಹಾಗಾಗಿ ಎಲ್ಲ ಒಂದು ರಿಸರ್ವೇಷನ್ ಎಲ್ಲ ಒಂದು ಕಾರಣಕ್ಕಾಗಿ ನೀವು ಇದೇ ಒಂದು ಫೈನಲ್ ಅಂತ ಅಂದ್ಕೋಬೇಡಿ. ಅಂದರೆ ಈ 66 ಜನ ಸೆಲೆಕ್ಟ್ ಆಗ್ತಾರೆ ಎಂಬುದು ಗ್ಯಾರಂಟಿ ಇಲ್ಲ. ಈಗ 66 ಜನ ಬಂದವರಲ್ಲಿ ಸಹ ಸೆಲೆಕ್ಟ್ ಆಗದೇ ಇರ್ಬೋದು. ಯಾಕಪ್ಪ ಅಂತಂದರೆ ಅವರು ಒಂದು ರಿಸರ್ವೇಷನಲ್ಲಿ ಹೈಯೆಸ್ಟ್ ತೆಗೆದುಕೊಂಡವ್ರು ಇರ್ಬೋದು. ಈಗ ಹೈಯೆಸ್ಟ್ ತೆಗೆದುಕೊಂಡ್ರೆ ಯಾರಪ್ಪ ಅಂತ ನೋಡೋದಾದರೆ ಇಲ್ಲಿ ಒಂದು ಉದಾಹರಣೆ ಇದೆ ನೋಡಿ ಫ್ರೆಂಡ್ಸ್. ಸೀರಿಯಲ್ ನಂಬರ್ ಪ್ರಕಾರ ನೋಡೋದಾದರೆ ಇವ್ರದ್ದು 8507. ಇವರು ಒಂದು ನಾಗಲಿಂಗ ಅಂತೇಳಿ ಅವರ ಹೆಸರು. ಟೋಟಲಾಗಿ ಅವರು ತೆಗೆದುಕೊಂಡಂಥ ಅಂಕ ಬಂದುಬಿಟ್ಟು 75 ಪೇಪರ್ 1ನಲ್ಲಿ 67.75 ಪೇಪರ್ 2 ಕಮ್ಯುನಿಕೇಷನಲ್ಲಿ ನೋಡೋದಾದರೆ ಟೋಟಲಾಗಿ 143.0. ಇದು ಕಲಬುರಗಿಯ ಒಂದು ಹೈಯೆಸ್ಟ್ ರ್ಯಾಂಕ್, ಫಸ್ಟ್ ರ್ಯಾಂಕ್ ಅಂತಲೇ ಹೇಳ್ಬೋದು. ಕಲಬುರಗಿ VAOಗೆ ಸರಿನಾ, ಇದು ಟಾಪ್ ಅಂತೇಳಿ ಹೇಳ್ಬೋದು ಕಲಬುರಗಿ. ಓಕೆನಾ. ಇನ್ನೊಂದು ಕೆಲವೊಬ್ಬರು ಅಂದ್ಕೊಂಡಿರ್ಬೋದು ಈ ಒಂದು ಲೀಸ್ಟಲ್ಲಿ ಬಂದರೆ ಜಾಬ್ ಬಂದಿದೆ ಏನೋ ಅಂತ. ಅಂದರೆ ಎಲ್ಲರಿಗೂ ಅಂತ ಹೇಳ್ತಾ ಇಲ್ಲ, ಕೆಲವರಿಗೆ ಅನ್ನಿಸ್ತಾ ಇರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಇದು ಕೇವಲ ಒಂದು ಮಾರ್ಕ್ಸನ್ನು ಬಿಟ್ಟಿರ್ತಾರೆ. ಹೇಗಪ್ಪ ಅಂತಂದರೆ ಎಷ್ಟು ಜನ ಅಟೆಂಡ್ ಆಗಿದ್ದಾರೋ ಎಲ್ಲರದ್ದು ಸಹ ಇಲ್ಲಿ ಬಿಡುಗಡೆ ಮಾಡಿರ್ತಾರೆ. ನೆಕ್ಸ್ಟ್ ಫ್ರೆಂಡ್ಸ್, ನಾವು ಕಲಬುರಗಿ ಡಿಸ್ಟಿಕನ್ನು ನೋಡಿದಾಗ ನೋಡಿ, ಕಲಬುರಗಿಯಲ್ಲಿ ಹೈಯೆಸ್ಟ್ ಕೊಡಗು ಡಿಸ್ಟಿಕ್ನಲ್ಲಿ ನೋಡ್ಬೋದು ನೀವು. ಹೈಯೆಸ್ಟಲ್ಲಿ 133 ತೆಗೆದಿದ್ದಾರೆ. G1AN ಅಂತೇಳಿ ಫಸ್ಟ್ ರ್ಯಾಂಕ್ ತೆಗೆದವರಿಗೆ ಜಾಬ್ ಅಂತೂ ಫಿಕ್ಸ್. ಓಕೆ, ಒಂದು 10 ರ್ಯಾಂಕ್ ತೆಗೆದವರು 10 ಜಾಬ್ ಇತ್ತಂದರೆ ಅವರು ಫಿಕ್ಸ್ ಆಗಬಲ್ಲರು. ಬಟ್ ಕ್ಯಾಟಗರಿ ರಿಸರ್ವೇಷನ್ ಇಂಪಾರ್ಟೆಂಟ್ ಆಗ್ತದೆ. ಆ ಒಂದು ಕ್ಯಾಟಗರಿಯಲ್ಲಿ ಅವರು ಇರಲಿಲ್ಲ ಅಂತಂದರೆ ಒಂದು 100ನೇ ರ್ಯಾಂಕ್ ಪಡೆದವರು ಸಹ ಸೆಲೆಕ್ಟ್ ಆಗಬಹುದು. ಇದು ಒಂದು ಸೆಲೆಕ್ಷನ್ ಪ್ರೊಸೆಸ್. ಮಿನಿಮಮ್ ಅವ್ರ ಪ್ರಕಾರ ಕೊಟ್ಟಿದ್ದ ಪ್ರಕಾರ 70+ ಇರಲೇಬೇಕು. 70+ ಇರಲಿಲ್ಲ ಅಂತಂದರೆ ಅಂದರೆ 35% ಪ್ಲಸ್ 2 ಪೇಪರ್ ಕೂಡಿ ಅಂದರೆ 70+ ಇರಲೇಬೇಕು. ಇಲ್ಲಾಂದರೆ ಅವರು ಸೆಲೆಕ್ಟ್ ಆಗೋದಿಲ್ಲ. ಎಲ್ಲ ಒಂದು ರ್ಯಾಂಕ್ ಲಿಸ್ಟ್ಗಳು ನಮ್ಮ ಒಂದು
ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಇವೆ, ಅಲ್ಲಿ ಹೋಗಿ ನೀವು ಗಮನಿಸಬಹುದು. ಟೋಟಲ್ ಎಲ್ಲ ಒಂದು ಡಿಸ್ಟಿಕ್ಗಳ ಒಂದು ರ್ಯಾಂಕ್ ಲಿಸ್ಟನ್ನು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ಗಮನಿಸಬಹುದು. ಇದೇ ಒಂದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸೋದಕ್ಕಾಗಿ ಧನ್ಯವಾದ.